ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಇದು ಕೇವಲ ಒಂದು ಹಬ್ಬ ಮಾತ್ರ ಅಲ್ಲ, ಇದು ಒಂದು ಶಕ್ತಿಯ ತಿರುವು. ಕತ್ತಲಿಂದ ಬೆಳಕಿಗೆ, ನಿಲ್ಲಿಸಿದ ಜಾಗದಿಂದ ಮುಂದೆ ಸಾಗುವ ಸಮಯ ಬಂದಿದೆ ಅಂತ ತೋರಿಸೋದಕ್ಕೆ ಈ ಹಬ್ಬ ಶುರುವಾಗಿದೆ. ಇಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸ್ತಾನೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಆದರೆ ಇದ್ರ ಸಂದೇಶ ಏನು? ನಾವೆಷ್ಟು ಸಿಕ್ಕಾಕೊಂಡಿದ್ರು ಜೀವನ ಮುಂದೆ ಸಾಗ್ತಾನೆ ಇರುತ್ತೆ ಅನ್ನೋ ಒಂದು ಸಂದೇಶ. ನಾವು ಈ ಹಬ್ಬದಲ್ಲಿ ಬೆಳೆಗಾಗಿ ಭೂಮಿಗೆ ಕೃತಜ್ಞತೆಗಳನ್ನ ಹೇಳ್ತಿದ್ದೀವಿ. ಆದರೆ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ಆತ್ಮಕ್ಕೆ ಯಾರು ಕೃತಜ್ಞತೆ ಹೇಳ್ತಾರೆ? ಒಂದು ನಿಮಿಷ ಯೋಚಿಸಿ. ಎಷ್ಟು ಬಾರಿ ಕುಸಿದರೂ ಮತ್ತೆ ನೀವು ಎದ್ದಿದ್ದೀರಾ. ನೀವು ಸೋತಿಲ್ಲ, ನೀವು ಬದುಕಿದ್ದೀರಿ. ಅದೇ ನಿಮ್ಮ ದೊಡ್ಡ ವಿಜಯ. ಈ ಸಂಕ್ರಾಂತಿಯ ಅಗ್ನಿಯಲ್ಲಿ ಎಲ್ಲ ಕರಗಲಿ. ಎಲ್ಲವೂ ಅಂದರೆ ಹಳೆಯ ನೋವು, ಮೌನವಾದ ಕಣ್ಣೀರು, ನಾನೇನು ಪ್ರಯೋಜನ ಇಲ್ವೇನೋ, ಇನ್ನು ಜೀವನ ಇಲ್ಲ, ಭವಿಷ್ಯ ಏನಾಗುತ್ತೋ ಅನ್ನೋ ಭಯ, ಇದೆಲ್ಲ ಸುಟ್ಟು ಭಸ್ಮವಾಗಲಿ. ಹಾಗಿದ್ರೆ ನನ್ನ ಜೊತೆ ಹೇಳಿ, ಇಂದು ನಾನು ಭಾರದ ಬದಲು ಬೆಳಕನ್ನು ಆಯ್ಕೆ ಮಾಡ್ತಿದ್ದೀನಿ. ಇಂದು ನಾನು ನನ್ನ ಹೃದಯ ಗುಣಮುಖವಾಗಲಿಕ್ಕೆ ಅವಕಾಶವನ್ನು ಕೊಡ್ತಿದ್ದೀನಿ. ನಾನು ಈ ದಿನ ದೈವಿಕ ಶಕ್ತಿಯಿಂದ ನನ್ನ ಮನಸ್ಸನ್ನು ತುಂಬಿಸ್ತಿದ್ದೀನಿ. ನಾನು ಕೇವಲ ಈ ದಿನ ಶಾಂತಿಯ ಕಡೆಗೆ ಸಾಗ್ತಿದ್ದೀನಿ. ಸೂರ್ಯ ಹೇಗೆ ದಿಕ್ಕು ಬದಲಾಯಿಸ್ತಿದ್ದಾನಲ್ಲ, ಅದೇ ರೀತಿ ನನ್ನ ಜೀವನವು ಬದಲಾಗಲಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಕೇವಲ ನಂಬಿಕೆ ಅಷ್ಟೇ. ಈ ಮಕರ ಸಂಕ್ರಾಂತಿಯಲ್ಲಿ ಹೊರಗೆ ಮಾತ್ರ ಹಬ್ಬ ಆಚರಿಸಬೇಡಿ, ನೀವು ಕೂಡ ನಿಮ್ಮೊಳಗೆ ಹಬ್ಬವನ್ನು ಆಚರಿಸಿ. ಈ ಸಂದೇಶ ನಿಜವಾಗ್ಲೂ ಏನಾದರೂ ನಿಮಗೆ ಮುಟ್ಟಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಪಾತ್ರರಿಗೆ ಕೇವಲ ವಿಷಯ ತಿಳಿಸದೆ ಇದನ್ನು ಸೆಂಡ್ ಮಾಡಿ. ಅವ್ರಿಗೆ ನೀವು ಭವಿಷ್ಯಕ್ಕೆ ಕೊಟ್ಟ ಯಾವುದೋ ಒಂದು ಸಣ್ಣ ಉಡುಗೊರೆನೂ ಆಗಿರ್ಬೋದು, ಅದರ ದೊಡ್ಡ ಬದಲಾವಣೆ ಆಗೋದಂತೂ ಖಂಡಿತವಾಗ್ಲೂ ನಿಜ. ಎಲ್ಲರಿಗೂ ಶುಭ ಮಕರ ಸಂಕ್ರಾಂತಿ. ಎಲ್ರಿಗೂ ಒಳ್ಳೆಯದಾಗಲಿ.